ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಮಂಗಳೂರಿನಲ್ಲಿ ಮಳೆ ತಂದ ಅವಾಂತರ ಮತ್ತು ಗುಡ್ಡ ಕುಸಿತದಿಂದ ಆಗಿರುವಂತಹ ಅನಾಹುತದ ಪರಿಣಾಮ ಏನು ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ. ಕಾಂಪೌಂಡ್ ಕುಸಿದು ಬಿದ್ದು 16 ಬೈಕು, ಒಂದು ಇನೋವಾ ಕಾರ್ಗೆ ಹಾನಿಯಾಗಿದೆ. ತಡರಾತ್ರಿ ಕಾಂಪೌಂಡ್ ಅಂದ್ರೆ ಆ ತಡೆಗೋಡೆ ಏನಿತ್ತು ಅದು ಗುಡ್ಡದ ಮಣ್ಣಿನ ಸಮೇತ ಕುಸಿದು ಬಿದ್ದಿದೆ. ಬ್ರಾಹ್ಮರಿ ಆಟೋ ವರ್ಕ್ಸ್ಗೆ ರಿಪೇರಿಗೆ ಅಂತ ಬೈಕ್ಗಳನ್ನು ಇಲ್ಲಿ ತಂದು ನಿಲ್ಲಿಸಲಾಗಿರುತ್ತೆ. ಸುಮಾರು 10 ಅಡಿ ಎತ್ತರದ ಕಾಂಪೌಂಡ್ ಕೂಡ ಅದೇ ಬೈಕ್ಗಳ ಮೇಲೆ ಬಿದ್ದಿದೆ ಮಣ್ಣಿನ ಸಮೇತ. ಕಾಂಪೌಂಡ್ ಕುಸಿಯುವ ದೃಶ್ಯ ಸ್ಥಳೀಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ಹಾನಿಯಾಗಿರುವ ಸಂಭವ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೋಡಿ, ಗುಡ್ಡ ಕುಸಿತದ ಕಾರಣಕ್ಕೆ ಜಖಮ್ ಆಗಿರುವಂತಹ ವಾಹನಗಳ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಎಷ್ಟೊಂದು ವಾಹನದ ಹೆಡ್ಲೈಟ್ ಒಡೆದು ಹೋಗಿದೆ, ಮತ್ತೆ ಕೆಲವೆಲ್ಲ ಜಖಮ್ ಆಗಿದೆ. ಇನೋವಾ ಕಾರ್ ಕೂಡ ಅಲ್ಲಿ ಡ್ಯಾಮೇಜ್ಗೆ ಒಳಪಟ್ಟಿದೆ. ಇದೇ ಪ್ರದೇಶದಲ್ಲಿ ಗುಡ್ಡ ಕುಸಿತದಿಂದ ಆಗಿರುವಂತಹ ನಷ್ಟ. ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ, ಬಟ್ ಅದರ ಸಮೇತ ಮಣ್ಣು ಕುಸಿದು ಹೋಗಿದೆ. ಕೆಂಪು ಇಟ್ಟಿಗೆ ಬಿದ್ದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಗ್ಯಾರೇಜ್ ಇತ್ತು ಅಂತ ಅನಿಸುತ್ತೆ. ಸೊ ಅವರಲ್ಲಿ ನಿಲ್ಲಿಸ್ಕೊಂಡಿದ್ರು ಬೈಕ್ಗಳನ್ನು, ಯಾಕಂದರೆ ಸುಮಾರು ಬೈಕ್ಗಳು ಬಂದಿರುತ್ತೆ. ಬಟ್ ಅವ್ರ ದುರಾದೃಷ್ಟನೋ ಏನೋ ಅಥವಾ ಬೈಕ್ ಸವಾರರ ದುರಾದೃಷ್ಟನೋ ಏನೋ ಗೊತ್ತಿಲ್ಲ. ಬೈಕ್ಗಳ ಮೇಲೇ ನಿಲ್ಲಿಸಿದ್ದ, ರಿಪೇರಿಗೆ ಅಂತ ನಿಲ್ಲಿಸಿದ್ದ ಬೈಕ್ಗಳ ಮೇಲೇ ತಡೆಗೋಡೆ ಸಮೇತ ಮಣ್ಣು ಕುಸಿದಿರುವುದು. ಡ್ಯಾಮೇಜ್ ಅಂತೂ ಆಗಿದೆ. ಇನೋವಾ ಕಾರಿನ ಗ್ಲಾಸ್ಗಳಂತೂ ಪುಡಿ ಪುಡಿ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಇಡೀ ಕಾರಿನ ಹಿಂಭಾಗ ಸೇರಿದಂತೆ ಸೈಡ್ ವಿಂಡೋಸ್ ಎಲ್ಲವೂ ಕೂಡ, ಗ್ಲಾಸ್ ವಿಂಡೋಸ್ ಏನಿದೆ ಇದೆಲ್ಲವೂ ಕೂಡ ಜಖಮ್ ಆಗಿದೆ, ಪುಡಿ ಪುಡಿ ಆಗಿದೆ. ಆಮೇಲೆ ಮೇಲ್ಭಾಗದ ಪಾರ್ಟ್ಸ್ ಇರುತ್ತಲ್ಲ, ಡಿಸ್ಪ್ಲೇ ಪಾರ್ಟ್ಸು, ಅದಕ್ಕೂ ಕೂಡ ಅಲ್ಲಿ ಹಾನಿಯಾಗಿದೆ, ಸ್ಕ್ರ್ಯಾಚಸ್ ಆಗಿದೆ, ಡೆಂಟ್ ಆಗಿದೆ. ಇನೋವಾ ಕಾರ್ಗೆಲ್ಲ ಡೆಂಟ್ ಆಗಿಬಿಟ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ರಿಪೇರಿ ಮಾಡ್ಸೋಕ್ಕೆ, ಸರಿ ಮಾಡ್ಸೋಕ್ಕೆಲ್ಲ ತುಂಬ ಪ್ರಾಬ್ಲಮ್ಮು. ಇನ್ನೊಂದು ಕಡೆಗೆ CCTV ವಿಜುವಲ್ಸ್ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಭೀಕರತೆ ಹೇಗಿತ್ತು ಅಂತ, ಜೋರು ಶಬ್ದದ ಸಮೇತ ಕಾಂಪೌಂಡ್ ಮಣ್ಣಿನ ಸಮೇತ ಕುಸಿಯುವಂತಹ ದೃಶ್ಯ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಹಾನಿಯ ತೀವ್ರತೆ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ, ಮತ್ತೆ ಈಗ ಮುಂದೇನು ಅಂತ, ಏನು ಆಪ್ಷನ್ಸ್ ಉಳಿದಿದ್ದಾವೆ ಗ್ಯಾರೇಜ್ ಮಾಲೀಕರಿಗೆ, ಬೈಕ್ ಮಾಲೀಕರಿಗೆ, ಯಾವ್ಯಾವ ಪರಿಸ್ಥಿತಿಯಲ್ಲಿದೆ, ಹೆಚ್ಚು ಲಾಸ್ ಯಾರಿಗಾಗಿರೋದು? ಮಮತಾ, ನಿನ್ನೆ ರಾತ್ರಿ ಬಹಳಷ್ಟು ಹೆಚ್ಚಿನ ಪ್ರಮಾಣದ ಮಳೆ ಆಗಿತ್ತು. ಆ ಸಂದರ್ಭದಲ್ಲಿ ಮಂಗಳೂರಿನ ಮೇರಿಲ್ನಲ್ಲಿರುವಂಥ ಈ ಒಂದು ಕೆನರಾ ವಿಕಾಸ್ ಕಾಲೇಜ್ ಇದೆ. ಈ ಕಾಲೇಜಿನ ಕಾಂಪೌಂಡ್ ಗೋಡೆ ಇದು ಸುಮಾರು 10 ಅಡಿ ಎತ್ತರದಲ್ಲಿತ್ತು. ನೀವು ಆ ಭಾಗದಲ್ಲಿ ಕಾಂಪೌಂಡನ್ನು ಗಮನಿಸಬಹುದು. ಅಷ್ಟು ಎತ್ತರದಲ್ಲಿ ಈ ಭಾಗದಲ್ಲೂ ಒಂದು ಕಾಂಪೌಂಡ್ ಇತ್ತು. ಇದರ ಸಮೀಪದಲ್ಲಿ ಸುಮಾರು 16 ಬೈಕುಗಳು ಮತ್ತು ಒಂದು ಇನೋವಾ ಕಾರನ್ನು ನಿಲ್ಲಿಸಲಾಗಿತ್ತು. ಇದರ ಪಕ್ಕದಲ್ಲಿರುವಂಥ ಈ ಬ್ರಾಹ್ಮರಿ ಆಟೋ ವರ್ಕ್ಸ್ ಅನ್ನುವಂಥ ಒಂದು ಬೈಕ್ ರಿಪೇರಿ ಮಾಡುವಂಥ ಒಂದು ಗ್ಯಾರೇಜ್ ಇತ್ತು. ಈ ಗ್ಯಾರೇಜಿಗೆ ಬಂದಿರುವಂಥ ಎಲ್ಲ ಬೈಕ್ಗಳನ್ನು ಈ ಭಾಗದಲ್ಲಿ, ಅಂದರೆ ರಸ್ತೆಯ ಇನ್ನೊಂದು ಭಾಗದಲ್ಲಿ ಪಾರ್ಕ್ ಮಾಡಲಾಗಿತ್ತು. ಪ್ರತಿದಿನ ಅದೇ ರೀತಿ ಮಾಡ್ತಾ ಇದ್ರು ಅವರು ರಸ್ತೆಯ ಇನ್ನೊಂದು ಭಾಗದಲ್ಲಿ. ಆದರೆ ರಸ್ತೆಗೆ ತಾಗಿಕೊಂಡೇ ಇರುವಂಥ ಈ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಏನಿದೆ ಅದು ಸಂಪೂರ್ಣವಾಗಿ ಸುಮಾರು ಒಂದು ರಾತ್ರಿ 11 ಗಂಟೆ ಸುಮಾರಿಗೆ ಬಿದ್ದಿದೆ. ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಅಡಿಭಾಗದಲ್ಲಿ ಎಲ್ಲ ಬೈಕ್ಗಳು ಸಿಲುಕಾಕೊಂಡಿರುವಂಥದ್ದು. ಇಲ್ಲಿ ಪಾರ್ಕ್ ಮಾಡಿರುವಂಥ ಬೈಕ್ಗಳಿಗೆ ನೇರವಾಗಿ ಮೇಲ್ಭಾಗದಲ್ಲಿದ್ದಂಥ 10 ಅಡಿಯ ಕಾಂಪೌಂಡ್ ಏನಿದೆ ಅದು ಅದರ ಪಿಲ್ಲರ್ ಸಮೇತ, ಕಲ್ಲು ಸಮೇತವಾಗಿ ಇದರ ಮೇಲೆ ಬಿದ್ದಿದೆ. ಹಾಗಾಗಿ ಸುಮಾರು 16 ಬೈಕ್ಗಳು ಹಾನಿಯಾಗಿರುವಂಥದ್ದು. ಅದರ ಜೊತೆಗೆ ಒಂದು ಇನೋವಾ ಕಾರ್, ಇಲ್ಲೇ ಸೈಡ್ನಲ್ಲಿ ನಿಲ್ಲಿಸಿರುವಂಥ ಇನೋವಾ ಕಾರಿಗೂ ಕಾಂಪೌಂಡ್ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಅದು ಜಖಮ್ಗೊಂಡಿರುವಂಥದ್ದು. ಇದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲವೂ ಕಲ್ಲುಗಳೆಲ್ಲವೂ ಇದರ ಮೇಲೆ ಬಿದ್ದಿರುವಂಥದ್ದು. ಹಾಗಾಗಿ ಈಗ ಸದ್ಯ ಕೆಲವೊಂದು ಬೈಕ್ಗಳಿಗೆ ಇನ್ಶೂರೆನ್ಸ್ ಇರುವಂಥದ್ದು, ಜೊತೆಗೆ ಕಾಲೇಜಿನವರ ಕಾಂಪೌಂಡ್ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ತೊಂದರೆ ಆಗಿದೆ ಅದರ ಖರ್ಚು ವೆಚ್ಚಗಳನ್ನು ಭರಿಸ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸದ್ಯ ಎಲ್ಲ ಬೈಕ್ಗಳ ಮಾಲಕರೇನಿದ್ದಾರೆ ಅವರ ಗಮನಕ್ಕೆ ಬಂದಿದೆ ಈಗ ಈ ರೀತಿಯಾದಂಥ ಒಂದು ಘಟನೆ ಆಗಿರುವಂಥದ್ದು. ಅವರು ರಿಪೇರಿಗಾಗಿ ಇಲ್ಲಿ ಬೈಕ್ಗಳನ್ನು, ದ್ವಿಚಕ್ರ ವಾಹನಗಳು, ಬೈಕ್, ಸ್ಕೂಟರ್ ಎಲ್ಲವೂ ಇದೆ, ಅದನ್ನು ತಂದು ಇಲ್ಲಿ ನಿಲ್ಲಿಸಿದ್ರು. ಈಗ ಈ ರೀತಿಯಾಗಿ ಮಳೆಯ ಅವಾಂತರದಿಂದಾಗಿ ಕಾಂಪೌಂಡ್ ಕುಸಿದು ಬಿದ್ದು ಸಂಪೂರ್ಣವಾಗಿ ಎಲ್ಲ ಬೈಕ್ಗಳಿಗೆ, ದ್ವಿಚಕ್ರ ವಾಹನಗಳಿಗೆ ಹಾನಿಯಾಗಿದೆ, ಸಂಪೂರ್ಣವಾಗಿ ಹಾನಿಯಾಗಿದೆ. ಇದನ್ನ ಮತ್ತೆ ರಿಪೇರಿ ಮಾಡುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುವಂಥದ್ದು. ಅಂದರೆ ಎಲ್ಲವೂ ಮಣ್ಣಿನಡಿಗೆ ಸಿಲ್ಕೊಂಡಿದೆ. ಜೊತೆಗೆ ಅದು ಬಿದ್ದಂಥ
ರಭಸಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಡ್ಯಾಮೇಜ್ ಆಗಿದೆ. ಹಾಗಾಗಿ ರಿಪೇರಿಗೆ ಬಂದಿರುವಂಥ ಈ ದ್ವಿಚಕ್ರ ವಾಹನಗಳನ್ನು ಇನ್ನೂ ರಿಪೇರಿ ಮಾಡುವಂಥ ಸಾಧ್ಯತೆ ಕಡಿಮೆ ಇರುವಂಥದ್ದು. ಇನ್ಶೂರೆನ್ಸ್ ಯಾವುದಕ್ಕೆ ಇದೆ ಅದನ್ನು ಕ್ಲೈಮ್ ಮಾಡುವಂಥ ಸಾಧ್ಯತೆಗಳಿದೆ. ಇಲ್ಲ ಕೆಲವೊಂದಕ್ಕೆ ಇನ್ಶೂರೆನ್ಸ್ ಇಲ್ಲದಿರುವಂಥದ್ದು ಹಳೆ ಗಾಡಿಗಳು ಇರುವಂಥ ಕಾರಣಕ್ಕಾಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಾಂಪೌಂಡ್ ಬಿದ್ದಿರುವಂಥ ಕಾಲೇಜಿನವರು ಯಾರಿದ್ದಾರೆ ಅವರು ಭರಿಸ್ತೇವೆ ಅನ್ನುವಂಥ ಮಾತನ್ನು ಈಗ ಸದ್ಯದ ಮಟ್ಟಿಗೆ ಹೇಳಿದ್ದಾರೆ. ಸದ್ಯ ಇಲ್ಲಿರುವಂಥ ಅದರ ಈ ಗ್ಯಾರೇಜಿನ ಮಾಲಕರಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಇದೊಂದು ನಿನ್ನೆ ಘಟನೆ ಆಗಿರುವಂಥದ್ದು. ಇಲ್ಲಿ ಇರುವಂಥ ವಾಹನಗಳೇನು ರಿಪೇರಿಗೆ ಅಂತ ಬಂದಿದೆ? ರಿಪೇರಿಗೆ ಬಂದಿದ್ದು ಎಲ್ಲ ಸರ್ವಿಸಿಗೆ ಬಂದದ ಗಾಡಿ. ಈಗ ಸದ್ಯ ಕೆಲವೊಂದಕ್ಕೆ ಇನ್ಶೂರೆನ್ಸ್ ಇದೆ, ಕೆಲವೊಂದಕ್ಕೆ ಇನ್ಶೂರೆನ್ಸ್ ಇಲ್ಲ. ಏನು ಮುಂದೆ ಅದೇ ಗೊತ್ತಿಲ್ಲ ಸರ್. ಕಸ್ಟಮರ್ ಎಲ್ಲ ಹೇಳ್ತಾರೆ, ಮತ್ತೆ ಒಂದೆರಡು ಗಾಡಿ ಮಾಡಿ ಕೊಡ್ಬೋದು, ಜಾಸ್ತಿ ಮಾಡಲಿಕ್ಕೆ ನಮ್ಮ ಕೂಡ ಆಗೋದಿಲ್ಲ. ನಾವು ಡೈಲಿ ದುಡಿದು ತಿನ್ನೋದಲ್ಲ. ಈಗ ಕಾಲೇಜಿನವರು ಏನಾದರೂ ಭರವಸೆ ಕೊಟ್ಟಿದ್ದಾರೆ? ಇಲ್ಲ, ಅವರದೇನು ಸುದ್ದಿ ಇಲ್ಲ. ಹಾಗೆ ನೋಡ್ಬೇಕು, ಕಂಪ್ಲೇಂಟ್ ಏನೋ ಮಾಡಲಿಕ್ಕಿದ್ದಾರಂತ. ಮಮತಾ, ಈಗ ಸದ್ಯ ಕಾಲೇಜಿನವರು ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನಾವು ಅಲ್ಲಿ ದೃಶ್ಯದಲ್ಲೂ ಗಮನಿಸ್ಬೋದು, ಕಾಲೇಜಿನ ಸಿಬ್ಬಂದಿಗಳು ಬಂದಿದ್ದಾರೆ, ಅವರು ಪರಿಶೀಲನೆ ಮಾಡಿದ್ದಾರೆ. ಅವರು ಮೇಲ್ನೋಟಕ್ಕೆ ಹೇಳಿದ್ದಾರೆ ಯಾವುದು ತೊಂದರೆ ಆಗಿದೆ, ಅದಕ್ಕೆ ಏನು ಖರ್ಚು ಬೀಳುತ್ತೆ ಅದನ್ನು ವ್ಯವಸ್ಥೆ ಮಾಡ್ತೇವೆ ಅನ್ನುವಂಥದ್ದು. ಜೊತೆಗೆ ಇದು ಪೊಲೀಸರು ಇದರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕಾಗುತ್ತೆ. ಜೊತೆಗೆ ಜಿಲ್ಲಾಡಳಿತ ನಗರ ಪಾಲಿಕೆನೂ ಏನಾದರೂ ಮುಂದಿನ ಕ್ರಮ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇದು ಮಳೆ ಹಾನಿ ಆಗಿರುವಂಥ ಕಾರಣಕ್ಕಾಗಿ ಈ ದುರಂತ ಆಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಜಿಲ್ಲಾಡಳಿತದಿಂದ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖಪಾಲ್.